ಚತ್ವ ಸಂಧಿ ಅಂತ ನೋಡೋಣ. ಚತ್ತ ಸಂಧಿ ಅಂದರೆ ಏನು? ಇಲ್ಲಿ ನೋಡಿ ಚ ಬರಬೇಕು. ವಿದ್ಯುತ್ ಪ್ಲಸ್ ಶಕ್ತಿ ಇದೆ ಇಲ್ಲಿ ನೋಡಿ. ವಿದ್ಯುತ್ ಪ್ಲಸ್ ಶಕ್ತಿ ಏನಾಗುತ್ತೆ ಅಂದರೆ ವಿದ್ಯುತ್ ಶಕ್ತಿ ಅಂತ ಬರುತ್ತೆ. ಚ ಒತ್ತಕ್ಷರ ಇಲ್ಲಿ ಬರಬೇಕು. ಇಲ್ಲಿ ನೋಡಿ ಚ ಒತ್ತಕ್ಷರ ಬಂದಿದೆ. ಓಕೆನಾ? ಚ ಒತ್ತಕ್ಷರ ಬಂದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಚತ್ವ ಸಂಧಿ ಅಂತ ಹೇಳ್ತೀವಿ. ವಿದ್ಯುತ್ ಪ್ಲಸ್ ಶಕ್ತಿ, ವಿದ್ಯುತ್ ಶಕ್ತಿ. ಉತ್ತ ಪ್ಲಸ್ ಶ್ವಾಸ, ಉಚ್ಛ್ವಾಸ. ಇಲ್ಲಿ ನೋಡಿ ಚ ಒತ್ತಕ್ಷರ ಬಂದಿದೆ. ಸತ ಪ್ಲಸ್ ಶಿಷ್ಯ, ಸಚ ಶ. ಚಿತ್ತ ಪ್ಲಸ್ ಶಕ್ತಿ, ಚಿಚಕ್ತಿ ಅಂತ ನಾವೇನು ಹೇಳ್ತೀವಿ. ಏನಂದರೆ ಇಲ್ಲಿ ಚ ಒತ್ತಕ್ಷರ ಬರಬೇಕು. ಛತ್ವ ಸಂಧಿ ಅಂದರೆ ಚ ಒತ್ತಕ್ಷರ ಅಂತ ಇದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಓಕೆನಾ? ನೋಡಿ ಸತ ಪ್ಲಸ್ ಶಿಷ್ಯ, ಸಚ ಶ. ಚಿತ್ತ ಪ್ಲಸ್ ಶಕ್ತಿ, ಚಿಶಕ್ತಿ ಅಂತ ನಾವು ಹೇಳ್ತೀವಿ. ಓಕೆನಾ? ನೆಕ್ಸ್ಟು ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ ಅಂದರೆ ನಿಮಗೆ ಗೊತ್ತು, ಮೂಗಿನಿಂದ ನಾವು ಪ್ರನೌನ್ಸ್ ಮಾಡ್ತೀವಲ್ಲ, ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಅನುನಾಸಿಕ ಸಂಧಿ ಅಂತ ನಾವು ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ನೋಡಿ ದಿಕ್ ಪ್ಲಸ್ ಮೂಡ, ದಿಗ್ಮೂಢ. ಅದು ಸ್ವಲ್ಪ ಪ್ರನೌನ್ಸ್ ಆಗಬೇಕಂದ್ರೆ ಏನು ಆಗ್ತದೆ, ನೋಸ್ ಥ್ರೂ ಪ್ರನೌನ್ಸ್ ಆಗುತ್ತೆ. ಸೊ ಅದನ್ನು ಅನುನಾಸಿಕ ಸಂಧಿ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ದಿಕ್ ಪ್ಲಸ್ ಮೂಢ, ದಿಗ್ಮೂಢ. ವಾಕ್ ಪ್ಲಸ್ ಮಯ, ವಾಗ್ಮಯ. ಸತ ಪ್ಲಸ್ ಮಾರ್ಗ, ಸನ್ಮಾರ್ಗ. ಚಿತ್ತ ಪ್ಲಸ್ ಮಯ, ಚಿನ್ಮಯ. ಶಟ ಪ್ಲಸ್ ಮಾಸ, ಷಣ್ಮಾಸ. ಸೊ ಇವೆಲ್ಲ ನಾವು ಏನಂದರೆ ಅಂದರೆ ನೋಸ್ ಥ್ರೂ ಇವುಗಳನ್ನ ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಪ್ರನೌನ್ಸ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಅನುನಾಸಿಕ ಸಂಧಿ ಅಂತ ನಾವು ಎಕ್ಸಾಮ್ನಲ್ಲಿ ಅಥವಾ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ, ಕನ್ನಡ ಗ್ರಾಮರ್ ಎಕ್ಸಾಮ್ನಲ್ಲಿ ನಾವು ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ವಿಸರ್ಗ ಸಂಧಿ ಅಂತ ನಾವು ಹೇಳ್ತೀವಿ. ವಿಸರ್ಗ ಸಂಧಿ. ನೆಕ್ಸ್ಟು ವಿಸರ್ಗ ಸಂಧಿ. ವಿಸರ್ಗ ಸಂಧಿ ಅಂದರೆ ನಿಮಗೆ ತಲೆಯಲ್ಲಿ ಬರೋದು ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಮತ್ತು ವಿಸರ್ಗ ಇವು ಏನಂದರೆ ಯೋಗ ವಾಹಕಗಳು. ಅಹ. ಅಂದರೆ ಅನುಸ್ವಾರ, ಅಹ ಅಂದರೆ ವಿಸರ್ಗ. ವಿಸರ್ಗ ಸಂಧಿ ಅಂದರೆ ಇಲ್ಲಿ ಏನು ಬರಬೇಕಂದ್ರೆ ಅಹ. ಇಲ್ಲಿ ನೋಡಿ ಮನಃ, ಓಜ್ಞ, ಮನೋಜ್ಞ. ಇಲ್ಲಿ ನೋಡಿ ಆಹಾ ವಿಸರ್ಗ ಬಂದಿದೆಯಲ್ಲ, 000000. ಸೊ ನಾವು ಇದನ್ನು ಏನಂತ ಹೇಳ್ತೀವಿ ಅಂದರೆ ವಿಸರ್ಗ ಅಂತ ಹೇಳ್ತೀವಿ. 0 ಬಂದರೆ 10 ಬಂದರೆ ಅನುಸ್ವಾರ ಅಂತ ಹೇಳ್ತೀವಿ. 20 ಬಂದರೆ ವಿಸರ್ಗ ಅಂತ ಹೇಳ್ತೀವಿ. ಸೊ ಇಲ್ಲಿ 20 ಬಂದರೆ ಅದನ್ನು ನಾವು ಏನಂತ ಫೈಂಡ್ ಔಟ್ ಮಾಡ್ಬೋದು ಅಂದರೆ ಎಕ್ಸಾಮ್ನಲ್ಲಿ ವಿಸರ್ಗ ಸಂಧಿ ಅಂತ ಫೈಂಡ್ ಔಟ್ ಮಾಡ್ಬೋದು. ಮನಂ ಓಜ್ಞ, ಮನೋಜ್ಞ. ತಪ್ ನಿಧಿ, ತಪೋನಿಧಿ. ಅಹಿಂ ಗಂಧ, ಹವಿರ್ಗಂಧ ಅಂತ ನಾವು ಹೇಳ್ತೀವಿ. ಓಕೆನಾ? ವಿಸರ್ಗ ಸಂಧಿ ಮೀನ್ಸ್ ಅಲ್ಲಿ ವಿಸರ್ಗ ಬರಬೇಕು, ವಿಸರ್ಗ ವ್ಯಂಜನ ಬರಬೇಕು. ನೋಡಿ ಕಂ, ಕಹ, ಗಹ, ನಹ, ಪಹ, ವಿಹ. ಓಕೆ, ಈ ಥರ ಬಂದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ವಿಸರ್ಗ ಸಂಧಿ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಆಮೇಲೆ ಲಕಾರ ಸಂಧಿ ಅಂತ ಹೇಳ್ತೀವಿ. ಲಕಾರ ಸಂಧಿ ಅಂದರೆ ಏನಂದರೆ ಇಲ್ಲಿ ಲ ಒಂದು ವ್ಯಂಜನ ಬರಬೇಕು. ಇಲ್ಲಿ ನೋಡಿ ಸತ ಪ್ಲಸ್ ಲಕ್ಷಣ ಅಂದರೆ ಸದ್ಲಕ್ಷಣ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಲನ ನಾವು ಪ್ರನೌನ್ಸ್ ಮಾಡ್ತೀವಿ, ಅಲ್ಲಿ ಲ ಬರುತ್ತೆ ನೋಡಿ. ಸತ ಪ್ಲಸ್ ಲಕ್ಷಣ, ಸದ್ಲಕ್ಷಣ ಅಂದರೆ ಲ ಬರಬೇಕು. ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಲಕಾರ ಸಂಧಿ ಅಂತ ಹೇಳ್ತೀವಿ. ವಿದ್ಯುತ್ ಪ್ಲಸ್ ಲತೆ, ವಿದ್ಯುಲ್ಲತೆ. ನೋಡಿ ಇಲ್ಲೂ ಲ ಬಂದಿದೆ. ಓಕೆನಾ? ವಿದ್ಯುಲ್ಲತೆ. ನೋಡಿ ಸತ ಪ್ಲಸ್ ಲಕ್ಷಣ, ಸದ್ಲಕ್ಷಣ. ವಿದ್ಯುತ್ ಪ್ಲಸ್ ಲತೆ, ವಿದ್ಯುಲ್ಲತೆ. ಲ ಇಲ್ಲೂ ಬಂತು. ಉತ ಪ್ಲಸ್ ಲೇಖನ, ಉಲ್ಲೇಖನ ಅಂತ ಹೇಳ್ತೀವಿ. ಓಕೆನಾ? ತಥ ಪ್ಲಸ್ ಲೀನ, ತಲ್ಲೀನ ಅಂತ ಇಲ್ಲಿ ಹೇಳ್ತೀವಿ ನಾವು. ಇಲ್ಲೂ ಲ ಬರುತ್ತೆ. ಸೊ ಇದನ್ನು ನಾವು ಏನಂತ ಹೇಳ್ಬೋದು ಅಂದರೆ ಲಕಾರ ಸಂಧಿ ಅಂತ ನಾವು ಹೇಳ್ಬೋದು. ಓಕೆನಾ? ವ್ಯಂಜನ ಸಂಧಿಗಳಾಯಿತು, ಕನ್ನಡ ಸಂಧಿ ಆಯಿತು, ವ್ಯಂಜನ ಸಂಧಿ ಆಯಿತು. ಇನ್ನು ಲಾಸ್ಟು ಯಾವುದಂದರೆ ಪ್ರಕೃತಿ ಭಾವ ಅಂತ. ಸಂಧಿಗಳಲ್ಲಿ 3 ವಿಧಗಳು ಅಂತ ನಾನು ಫಸ್ಟ್ ಕ್ಲಾಸಿನಲ್ಲಿ ಅಂದರೆ ಸಂಧಿಗಳನ್ನು ಸ್ಟಾರ್ಟ್ ಮಾಡುವಾಗ, ಸಂಧಿ ಟಾಪಿಕ್ನ ನಾನು ಸ್ಟಾರ್ಟ್ ಮಾಡುವಾಗ ನಾನು ನಿಮಗೆ ಹೇಳಿದ್ದೆ. ಸಂಧಿಗಳಲ್ಲಿ 3 ಪ್ರಕಾರಗಳು: ಕನ್ನಡ ಸಂಧಿ, ವ್ಯಂಜನ ಸಂಧಿ ಮತ್ತು ಪ್ರಕೃತಿ ಭಾವ ಅಂತ. ಇವಾಗ ಲಾಸ್ಟ್ಗೆ ಬಂದಿರೋದು ನಾವು ಪ್ರಕೃತಿ ಭಾವ. ಪ್ರಕೃತಿ ಭಾವ ಸಂಧಿ ಅಂದರೆ ಇದು ಪ್ರಕೃತಿಯಿಂದಲೇ ಬಂದಿರುತ್ತೆ. ಅಂದರೆ ಇದರಲ್ಲಿ ಏನು ಚೇಂಜ್ ಆಗಲ್ಲ, ಆ್ಯಸ್ ಇಟ್ ಈಸ್ ಇರುತ್ತೆ ನೋಡಿ. ಆ ಪ್ಲಸ್ ಆಕಳು, ಆಕಳು. ಇಲ್ಲಿ ಏನು ಚೇಂಜ್ ಇಲ್ಲ, ಪ್ರಕೃತಿ ಭಾವನೆ ಇರುತ್ತೆ. ಓಕೆನಾ? ಅದರಲ್ಲಿ ಏನು ಚೇಂಜಸ್ ಇರಲ್ಲ. ಇಲ್ಲಿ ನೋಡಿ ತತ ಪ್ಲಸ್ ಸಮ, ತಸ್ತಮ. ನೋಡಿ ಸೇಮ್ ಇದೆ. ದಿಕ್ಕ ಪ್ಲಸ್ ಸೂಚಿ, ದಿಕ್ಕ
ಸೂಚಿ ಪ್ರಕೃತಿ ಭಾವನೆ ಅದರಲ್ಲಿ ಇರುತ್ತೆ, ಏನು ಚೇಂಜ್ ಆಗಲ್ಲ. ಸೊ ನಾವು ಇದನ್ನು ಏನಂತ ಹೇಳ್ತೀವಿ ಅಂದರೆ ಪ್ರಕೃತಿ ಭಾವ ಅಂತ ಹೇಳ್ತೀವಿ. ಕನ ಪ್ಲಸ್ ಸನ್ನೆ ಕನ್ ಸನ್ನೆ, ದಿಕ ಪ್ಲಸ್ ಸೂಚಿ ದಿಕ್ ಸೂಚಿ, ಆ ಪ್ಲಸ್ ಆಕಳು ಆಕಳು, ನೋಡಿ ಏನು ಚೇಂಜ್ ಆಗಿಲ್ಲ, ಅದೇ ಥರ ಪ್ರಕೃತಿ ಭಾವನೆ ಇದೆ. ಸೊ ತತ ಪ್ಲಸ್ ಸಮ ತಸ್ತಮ, ಓಕೆನಾ. ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಪ್ರಕೃತಿ ಭಾವದ ಸಂಧಿಗಳು ಅಂತ ಹೇಳ್ತೀವಿ. ನೋಡಿ ಇವತ್ತಿನ ಕ್ಲಾಸ್ನಲ್ಲಿ ನಾವು 7 ಸಂಧಿಗಳನ್ನು ಸ್ಟಡಿಯನ್ನು ಮಾಡಿದ್ದೀವಿ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ, ಓಕೆನಾ. ಸಂಸ್ಕೃತ ವ್ಯಂಜನ ಸಂಧಿಗಳು ಯಾವುವು, ಓಕೆ, ಅವು ಹೇಗೆ ಕಾರ್ಯವನ್ನು ಮಾಡ್ತವೆ ಅಂತ ಬರುತ್ತೆ. ಸಂಸ್ಕೃತ ವ್ಯಂಜನ ಸಂಧಿಗಳು ಇವೆಲ್ಲ ಬರುತ್ತೆ. ಜತ್ವ ಸಂಧಿ, ಶುತ್ವ ಸಂಧಿ, ಷ್ಟುತ್ವ ಸಂಧಿ, ಚತ್ವ ಸಂಧಿ, ಅನುನಾಸಿಕ ಸಂಧಿ, ವಿಸರ್ಗ ಸಂಧಿ, ಲಕಾರ ಸಂಧಿ. ಆಮೇಲೆ ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಏನಾಗುತ್ತೆ ಅಂದರೆ ಉತ್ತರ ಪದದಲ್ಲಿ ಆದೇಶ ಕಾರ್ಯ ನಡೀತದೆ, ಆದರೆ ಸಂಸ್ಕೃತ ಸಂಧಿಗಳಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನಕ್ಕೆ ಇನ್ನೊಂದು ವ್ಯಂಜನ ಆದೇಶವಾಗಿ ಬರುತ್ತದೆ. ಇದು ಏನಂದರೆ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ನಡೆಯುವ ಕಾರ್ಯ. ಚುತ್ವ ಸಂಧಿ ಅಂದರೆ ಏನಾಗುತ್ತೆ ಅಂದರೆ ಕ ಚ ಟ ತ ಪ ಗಳಿಗೆ ಗ ಜ ಡ ದ ಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬರುತ್ತವೆ, ಓಕೆನಾ. ನೆಕ್ಸ್ಟು ಚುತ್ವ ಸಂಧಿ. ಚುತ್ವ ಸಂಧಿ ಅಂದರೆ ಪೂರ್ವ ಪದದಲ್ಲಿನ ಸ ತ ಥ ಧ ಧ ನಗಳಿಗೆ ಉತ್ತರ ಪದದಲ್ಲಿ ಶ ಛ ಛ ಝ ಝ ಞ ವ್ಯಂಜನಾಕ್ಷರಗಳು ಆದೇಶವಾಗಿ ಬರುತ್ತವೆ. ಇದನ್ನು ಚುತ್ವ ಸಂಧಿ ಅಂತ ನಾವು ಹೇಳ್ತೀವಿ, ಓಕೆನಾ. ನೆಕ್ಸ್ಟ್ ಯಾವುದಂದರೆ ಷ್ಟುತ್ವ ಸಂಧಿ. ಷ್ಟುತ್ವ ಸಂಧಿ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಸಂಧಿ ಪದಗಳು ನಡೆಯುವಾಗ ಶ ಮತ್ತು ಟ ಬರಬೇಕು, ಅಂದರೆ ನಮಗೆ ಅದು ಪ್ರನೌನ್ಸ್ ಆಗುತ್ತೆ ಅಂತ ಆ ಥರ ನಮ್ಗೆ ಆಗಬೇಕು. ಇಲ್ಲಿ ನೋಡಿ ತಪಸ್ ಪ್ಲಸ್ ಷಡ್ಭಾಗ ತಪಸ್ ಷಡ್ಭಾಗ, ಇಲ್ಲಿ ನೋಡಿ ಶ ಬಂದಿದೆ, ಇಲ್ಲಿ ಟ ಬಂದಿದೆ. ಸೊ ಶ ಮತ್ತು ಟ ಬಂದರೆ ಅದುಗಳನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಷ್ಟುತ್ವ ಸಂಧಿ ಅಂತ ನಾವು ಹೇಳಿರ್ತೀವಿ. ಆಮೇಲೆ ಚತ್ವ ಸಂಧಿ ಅಂದರೆ ಇಲ್ಲಿ ಏನಂದರೆ ಚ ಬರಬೇಕು, ನಮಗೆ ಒತ್ತಕ್ಷರಗಳು ಚ ಅಂತ ಬಂದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಚತ್ವ ಸಂಧಿ ಅಂತ ಹೇಳ್ತೀವಿ. ಆಮೇಲೆ ಅನುನಾಸಿಕ ಅಂದರೆ ನಾವು ಮೂಗಿನಿಂದ ನಾವು ಅದನ್ನು ನೋಸ್ ಥ್ರೂ ಅದನ್ನು ನಾವು ಹೇಳ್ತೀವಿ. ಸೊ ಅವಾಗ ನಾವು ಫೈಂಡ್ ಔಟ್ ಮಾಡ್ಬೋದು ಅದು ಅನುನಾಸಿಕ ಸಂಧಿ ಅಂತ, ಓಕೆನಾ. ನೆಕ್ಸ್ಟು ವಿಸರ್ಗ ಸಂಧಿ. ವಿಸರ್ಗ ಸಂಧಿಯಲ್ಲಿ ಆಹಾ ಅಂದರೆ ವಿಸರ್ಗ ಬರಬೇಕು, 2 0 ಬಂದರೆ ಆಹಾ, ಕಂ ಕಹ ಗಮ್ ಗಹ ನಹ ಈ ಥರ ಬಂದರೆ ನೀವು ಜಸ್ಟ್ ಹೇಳಿ, 2 0 ಬಂದರೆ ಅದನ್ನು ವಿಸರ್ಗ ಸಂಧಿ ಅಂತ ನಾವು ಹೇಳ್ಬೋದು. ಲಕಾರ ಸಂಧಿ ಅಂದರೆ ಸಂಧಿ ಪದದಲ್ಲಿ ನಮಗೆ ಲ ಅಂತ ಸೌಂಡ್ ಬಂದರೆ, ನೋಡಿ ಸದ್ ಲಕ್ಷಣ ಇಲ್ಲೂ ಲ ಬಂದಿದೆ, ವಿದುಲ್ಲತೆ ಈ ಥರ ಲ ಸೌಂಡ್ ಬಂದರೆ ಅದನ್ನು ಲಕಾರ ಸಂಧಿ ಅಂತ ನಾವು ಕನ್ಸಿಡರ್ ಅಂದರೆ ಫೈಂಡ್ ಔಟ್ ಮಾಡ್ಬೋದು ಎಕ್ಸಾಮ್ನಲ್ಲಿ, ಯಾವುದೋ ಒಂದು ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಿದಾಗ, ಓಕೆನಾ ಗೈಸ್. ಈ ನನ್ನೊಂದು ಕ್ಲಾಸು ನಿಮಗೆ ಸಂಪೂರ್ಣವಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಕನ್ಫ್ಯೂಷನು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು, ಓಕೆನಾ ಗೈಸ್. ಈ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಶೇರ್ ಮತ್ತು ಕಮೆಂಟ್ ಮಾಡಿ, ಓಕೆನಾ ಗೈಸ್. ಸೈನಿಂಗ್ ಆಫ್ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.